ಕಡೆ ಐಪಿಎಲ್ ಹಬ್ಬ ಮುಗಿತಾ ಇದ್ರೆ ಮತ್ತೊಂದು ಕಡೆ ಟಿ20 ವಿಶ್ವ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜೂನ್ 2ರಿಂದ ಟಿ20 ವಿಶ್ವಕಪ್ ಆರಂಭವಾಗಲಿದೆ. ಈ ಮೆಗಾ ಬ್ಯಾಟಲ್ ಯುಎಸ್ಎ ಮತ್ತು ಕೆರಿಬಿಯನ್ ದ್ವೀಪಗಳಲ್ಲಿ ನಡೆಯಲಿದೆ. ಇದೇ ಮೊದಲ ಬಾರಿಗೆ ಅಮೆರಿಕದಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸ್ತಾ ಇವೆ. ಈಗಾಗಲೇ ವಿಶ್ವಕಪ್ಗೆ ಭಾರತ 15 ಸದಸ್ಯರ ತಂಡವನ್ನು ಪ್ರಕಟ ಮಾಡಿದೆ. 2007ರ ಟಿ20 ವಿಶ್ವಕಪ್ ಗೆದ್ದ ನಂತರ ಭಾರತ ಮತ್ತೊಮ್ಮೆ ಟಿ20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿಲ್ಲ. 2014ರಲ್ಲಿ ಫೈನಲ್ಗೆ ತಲುಪಿತ್ತಾದ್ರೂ ಟ್ರೋಫಿಗೆ ಮುತ್ತಿಕ್ಕೋಕೆ ಸಾಧ್ಯವಾಗಿರಲಿಲ್ಲ. 2013ರಿಂದ ಭಾರತ ತಂಡ ಒಂದೇ ಒಂದು ಐಸಿಸಿ ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ. ಈ ಸಲನಾದ್ರೂ ಈ ಕೊರಗು ನೀಗುತ್ತೆ ಅಂದ್ರೆ ವಿಶ್ವಕಪ್ ಕದನ ಆರಂಭಕ್ಕೂ ಮುನ್ನವೇ ಆತಂಕ ಶುರುವಾಗಿದೆ. ಅದಕ್ಕೆ ಕಾರಣ ಆಟಗಾರರ ಐಪಿಎಲ್ ಪ್ರದರ್ಶನ. ಟಿ20 ವಿಶ್ವಕಪ್ಗೆ ಪ್ರಕಟ ಮಾಡಲಾಗಿರುವ ತಂಡದಲ್ಲಿ ಸ್ಥಾನ ಪಡೆದಿರುವ ಬಹುತೇಕ ಆಟಗಾರರು ಫಾರ್ಮ್ನಲ್ಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಮಾತ್ರ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಉಳಿದ ಯಾವೊಬ್ಬ ಆಟಗಾರನೂ ಸಹ ಉತ್ತಮ ಲಯದಲ್ಲಿಲ್ಲ. ನಾಯಕ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಸಿರಾಜ್ ಕೂಡ ಫೇಲ್ಯೂರ್ ಅನುಭವಿಸುತ್ತಿದ್ದಾರೆ. ಐಪಿಎಲ್ ಆರಂಭದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಶಿವಮ್ ದುಬೆ ನಂತರ ಸತತ ವೈಫಲ್ಯ ಅನುಭವಿಸಿದ್ದಾರೆ. ಇದೇ ಅಂಶ ಭಾರತ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ರನ್ ಗಳಿಸ್ತಾ ಇದ್ರೂ ಕೂಡ ಸ್ಥಿರವಾಗಿ ಆಡ್ತಾ ಇಲ್ಲ. ಒಂದು ಪಂದ್ಯದಲ್ಲಿ ಆಡಿದ್ರೆ ಮತ್ತೆರಡು ಪಂದ್ಯಗಳಲ್ಲಿ ವಿಫಲರಾಗ್ತಿದ್ದಾರೆ. ಕೊಹ್ಲಿ ಮತ್ತು ಬುಮ್ರಾ ಹೊರತುಪಡಿಸಿ ಉಳಿದ ಆಟಗಾರರು ಆತ್ಮವಿಶ್ವಾಸದಿಂದ ಕಾಣ್ತಾ ಇಲ್ಲ. ಐಪಿಎಲ್ ನಂತೆಯೇ ವಿಶ್ವಕಪ್ನಲ್ಲೂ ಕೂಡ ಆಯ್ಕೆಯಾಗಿರುವ ಆಟಗಾರರು ಪ್ರದರ್ಶನ ನೀಡಿದ್ರೆ ಗತಿ ಏನು ಎಂಬ ಭೀತಿ ಶುರುವಾಗಿದೆ. ಹಾಗೆ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ತಂಡಗಳ ರೂಪದಲ್ಲಿ ಪ್ರಬಲ ಎದುರಾಳಿಗಳು ಸೂಪರ್ 8 ರಲ್ಲಿ ಟೀಂ ಇಂಡಿಯಾಗೆ ಸವಾಲು ಹಾಕುವ ಸಾಧ್ಯತೆ ಇದೆ. ಐಪಿಎಲ್ ನಲ್ಲಿ ರೋಹಿತ್ ಶರ್ಮಾ ಈ ಸೀಸನ್ ನಲ್ಲಿ 14 ಪಂದ್ಯಗಳನ್ನು ಆಡಿದ್ದು 32.08 ಅವರೇಜ್ ನಲ್ಲಿ 417 ರನ್ಗಳನ್ನ ಕಲೆ ಹಾಕಿದ್ದಾರೆ. ಉಪನಾಯಕ ಪಾಂಡ್ಯ ಕೂಡ 14 ಮ್ಯಾಚ್ಗಳನ್ನು ಆಡಿ 216 ರನ್ ಸಿಡಿಸಿದ್ದಾರೆ. ಹಾಗೆ 11 ವಿಕೆಟ್ಗಳನ್ನ ಕೆತ್ತಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ 11 ಪಂದ್ಯಗಳನ್ನು ಆಡಿದ್ದು 345 ರನ್ ಕಲೆ ಹಾಕಿದ್ದಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ 14 ಪಂದ್ಯಗಳಿಂದ 393 ರನ್ ಬಾರಿಸಿದ್ದಾರೆ. ಇನ್ನು ಶಿವಮ್ ದುಬೆ 14 ಇನ್ನಿಂಗ್ಸ್ ಗಳಿಂದ 396 ರನ್ ಕಲೆ ಹಾಕಿದ್ದಾರೆ. ರಿಷಬ್ ಪಂತ್ 446, ಸಂಜು ಸ್ಯಾಮ್ಸನ್ 504 ರನ್ ಗಳಿಸಿದ್ದಾರೆ. ಬ್ಯಾಟ್ಸ್ಮನ್ ಗಳ ಪೈಕಿ ವಿರಾಟ್ ಕೊಹ್ಲಿ ಒಬ್ಬರೇ ಅದ್ಭುತ ಪ್ರದರ್ಶನ ನೀಡ್ತಿರೋದು. ಉಳಿದಂತೆ ಬೌಲರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ, ಯಜುವೇಂದ್ರ ಚಹಲ್ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಅವರನ್ನ ಬಿಟ್ರೆ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಸ್ಥಿರತೆಯನ್ನ ಕಾಯ್ದುಕೊಂಡಿಲ್ಲ. ಹಾಗೆ ಮೀಸಲು ಆಟಗಾರರ ಲಿಸ್ಟ್ ನಲ್ಲಿ ಶುಭ್ಮನ್ ಗಿಲ್, ರಿಂಕು ಸಿಂಗ್, ಆವೇಶ್ ಖಾನ್ ಮತ್ತು ಖಲೀಲ್ ಅಹ್ಮದ್ ಇದ್ದಾರೆ. ಒಟ್ನಲ್ಲಿ ಭಾರತವು ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನ ಪ್ರಾರಂಭ ಮಾಡಲಿದೆ. ಇದಾದ ನಂತರ ಜೂನ್ 9ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದ್ದು, ಇದಕ್ಕಾಗಿ ವಿಶ್ವಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ.